ಅಜಿತ್ ಪವಾರ್ ಅಕಾಲಿಕ ನಿಧನದ ಬಳಿಕ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಎನ್ಸಿಪಿಯಲ್ಲಿ ಉದ್ಭವಿಸಿದ ಖಾಲಿತನ ತುಂಬುವುದಕ್ಕೆ ಅವರ ಪತ್ನಿಯೇ ಬಂದಿದ್ದಾರೆ. ಜೊತೆಗೆ ದೊಡ್ಡ ದಾಖಲೆಯನ್ನೂ ಕೂಡ ಬರೆದಿದ್ದಾರೆ. ಡಿಸಿಎಂ ಆಗಿ ಸುನೇತ್ರಾ ಪವಾರ್ ಪ್ರಮಾಣ ವಚನ. ಮಹಾ ರಾಜಕೀಯದಲ್ಲಿ ಅಜಿತ್ ಪತ್ನಿ ದಾಖಲೆ. ಎನ್ಸಿಪಿ ನಾಯಕ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ವಿಮಾನ ಪತನದಲ್ಲಿ ನಿಧನರಾಗಿದ್ದಾರೆ. ಅದರ ಬೆನ್ನಲ್ಲೇ ದಾದಾ ಪತ್ನಿ ಸುನೇತ್ರಾ ಪವಾರ್ ಎನ್ಸಿಪಿ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಇದೀಗ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮೊದಲ ಮಹಿಳಾ ಡಿಸಿಎಂ ಎಂಬ ಇತಿಹಾಸ. मी सुनेत्रा अजित पवार गांभीर्यपूर्वक प्रतिज्ञा करते की महाराष्ट्र राज्याची उपमुख्यमंत्री म्हणून माझ्या विचारार्थ आणली जाईल किंवा मला ज्ञात होईल अशी कोणतीही बाब अशी उपमुख्यमंत्री म्हणून माझी कामे यथायोग्य पार पाडण्यासाठी आवश्यक असेल ते खेरीज करून एरवी मी कोणत्याही व्यक्तीला किंवा व्यक्तींना प्रत्यक्षपणे वा अप्रत्यक्षपणे कळवणार नाही किंवा त्यांच्याकडे उघड करणार नाही. ಮಹಾರಾಷ್ಟ್ರದ ಇತಿಹಾಸದಲ್ಲಿ ಉಪಮುಖ್ಯಮಂತ್ರಿಯ ಹುದ್ದೆಗೇರಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಸುನೇತ್ರಾ ಪವಾರ್ ಪಾತ್ರರಾಗಿದ್ದಾರೆ. ಇದೀಗ ಸುನೇತ್ರಾ ಮುಂದೆ ಪಕ್ಷ ಮುನ್ನಡೆಸುವುದರ ಜೊತೆಗೆ ಪ್ರಮುಖ ಖಾತೆ ನಿಭಾಯಿಸುವ ಸವಾಲೆದುರಾಗಿದೆ. ಸುನೇತ್ರಾ ಪವಾರ್ ಹಿನ್ನೆಲೆ. ಸುನೇತ್ರಾ ಪವಾರ್ 1963ರ ಅಕ್ಟೋಬರ್ 18ರಂದು ಮಹಾರಾಷ್ಟ್ರದ ಧಾರ್ಶಿವ್ನಲ್ಲಿ ಜನಿಸಿದರು. ಸುನೇತ್ರಾ ಪ್ರತಿಷ್ಠಿತ ಪದ್ಮಸಿಂಗ್ ಪಾಟೀಲ್ ಕುಟುಂಬದಿಂದ ಬಂದವರು. ಅವರ ತಂದೆ ಪದ್ಮಾ ಸಿಂಗ್ ಪಾಟೀಲ್ ಮಾಜಿ ಸಚಿವರು ಹಾಗೂ ಲೋಕಸಭಾ ಸಂಸದರಾಗಿದ್ದರು. ಔರಂಗಾಬಾದ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಾಠವಾಡ ವಿಶ್ವವಿದ್ಯಾಲಯದಿಂದ ಬಿಕಾಂ ಪದವಿ ಪಡೆದ ಅವರು ಶಿಕ್ಷಣದ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಬೆಳೆಸಿದ್ರು. ದಶಕಗಳಿಂದ ಬಾರಾಮತಿ ಪ್ರದೇಶಗಳಲ್ಲಿ ಸುನೇತ್ರಾ ಪವಾರ್ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದರು. ಪರಿಸರ ಸಂರಕ್ಷಣೆ, ಮಹಿಳಾ ಸಬಲೀಕರಣ ಮತ್ತು ಸಮುದಾಯ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ಯೋಜನೆಗಳಲ್ಲಿ ಮುಂಚೂಣಿಯಲ್ಲಿದ್ದರು. ಈ ಅನುಭವವೇ ಆಡಳಿತದಲ್ಲಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಶಕ್ತಿಯನ್ನ ನೀಡಲಿದೆ ಎಂಬ ನಿರೀಕ್ಷೆ ಇದೆ. ಅಜಿತ್ ಪವಾರ್ ನಂತರ ಪವರ್ ಪಾಲಿಟಿಕ್ಸ್. ಅಜಿತ್ ಪವಾರ್ ನಿಧನದ ಬಳಿಕ ಮಹಾರಾಷ್ಟ್ರ ಸರ್ಕಾರದಲ್ಲಿ ಎನ್ಸಿಪಿಯಿಂದ ಡಿಸಿಎಂ ಸ್ಥಾನಕ್ಕೆ ಯಾರು ಎಂಬ ಪ್ರಶ್ನೆ ಎದುರಾಗಿತ್ತು. ಹಾಗಾಗಿ ಪಕ್ಷದ ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರು ಒಮ್ಮತದಿಂದ ಸುನೇತ್ರಾ ಪವಾರ್ರನ್ನ ಆಯ್ಕೆ ಮಾಡಿದ್ದಾರೆ. ನನಗೇನು ಗೊತ್ತೇ ಇಲ್ಲ ಎಂದ ಶರದ್ ಪವಾರ್. पार्टी ने कुछ तय किया है क्योंकि कुछ लोगों का नाम आया है, जैसे प्रफुल्ल पटेल, जैसे तो उन्होंने इनिशिएटिव लिया इनसे पार्टी ने इंटरनल कुछ न कुछ तय किया होगा. ಡಿಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಆಡಳಿತಾತ್ಮಕ ನಿರ್ಧಾರಗಳು, ಪಕ್ಷದ ಒಗ್ಗಟ್ಟು ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ನೀಡುವುದೇ ಸುನೇತ್ರಾ ಮುಂದಿನ ಸವಾಲುಗಳು. ಅದನ್ನ ಹೇಗೆ ನಿಭಾಯಿಸುತ್ತಾರೆ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಜಿತ್ ಪವಾರ್ ಅಕಾಲಿಕ ನಿಧನದ ಬಳಿಕ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಎನ್ಸಿಪಿಯಲ್ಲಿ ಉದ್ಭವಿಸಿದ ಖಾಲಿತನ ತುಂಬುವುದಕ್ಕೆ ಅವರ ಪತ್ನಿಯೇ ಬಂದಿದ್ದಾರೆ. ಜೊತೆಗೆ ದೊಡ್ಡ ದಾಖಲೆಯನ್ನೂ ಕೂಡ ಬರೆದಿದ್ದಾರೆ. सुनेत्रा अजित पवार माझी कामे निष्ठापूर्वक. ಡಿಸಿಎಂ ಆಗಿ ಸುನೇತ್ರಾ ಪವಾರ್ ಪ್ರಮಾಣ ವಚನ. ಮಹಾ ರಾಜಕೀಯದಲ್ಲಿ ಅಜಿತ್ ಪತ್ನಿ ದಾಖಲೆ. ಎನ್ಸಿಪಿ ನಾಯಕ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ವಿಮಾನ ಪತನದಲ್ಲಿ ನಿಧನರಾಗಿದ್ದಾರೆ. ಅದರ ಬೆನ್ನಲ್ಲೇ ದಾದಾ ಪತ್ನಿ ಸುನೇತ್ರಾ ಪವಾರ್ ಎನ್ಸಿಪಿ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಇದೀಗ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ.
ಮೊದಲ ಮಹಿಳಾ ಡಿಸಿಎಂ ಎಂಬ ಇತಿಹಾಸ. मी सुनेत्रा अजित पवार गांभीर्यपूर्वक प्रतिज्ञा करते की महाराष्ट्र राज्याची उपमुख्यमंत्री म्हणून माझ्या विचारार्थ आणली जाईल किंवा मला ज्ञात होईल अशी कोणतीही बाब अशी उपमुख्यमंत्री म्हणून माझी कामे यथायोग्य पार पाडण्यासाठी आवश्यक असेल ते खेरीज करून एरवी मी कोणत्याही व्यक्तीला किंवा व्यक्तींना प्रत्यक्षपणे वा अप्रत्यक्षपणे कळवणार नाही किंवा त्यांच्याकडे उघड करणार नाही. ಮಹಾರಾಷ್ಟ್ರದ ಇತಿಹಾಸದಲ್ಲಿ ಉಪಮುಖ್ಯಮಂತ್ರಿಯ ಹುದ್ದೆಗೇರಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಸುನೇತ್ರಾ ಪವಾರ್ ಪಾತ್ರರಾಗಿದ್ದಾರೆ. ಇದೀಗ ಸುನೇತ್ರಾ ಮುಂದೆ ಪಕ್ಷ ಮುನ್ನಡೆಸುವುದರ ಜೊತೆಗೆ ಪ್ರಮುಖ ಖಾತೆ ನಿಭಾಯಿಸುವ ಸವಾಲೆದುರಾಗಿದೆ. ಸುನೇತ್ರಾ ಪವಾರ್ ಹಿನ್ನೆಲೆ. ಸುನೇತ್ರಾ ಪವಾರ್ 1963ರ ಅಕ್ಟೋಬರ್ 18ರಂದು ಮಹಾರಾಷ್ಟ್ರದ ಧಾರ್ಶಿವ್ನಲ್ಲಿ ಜನಿಸಿದರು. ಸುನೇತ್ರಾ ಪ್ರತಿಷ್ಠಿತ ಪದ್ಮಸಿಂಗ್ ಪಾಟೀಲ್ ಕುಟುಂಬದಿಂದ ಬಂದವರು. ಅವರ ತಂದೆ ಪದ್ಮಾ ಸಿಂಗ್ ಪಾಟೀಲ್ ಮಾಜಿ ಸಚಿವರು ಹಾಗೂ ಲೋಕಸಭಾ ಸಂಸದರಾಗಿದ್ದರು. ಔರಂಗಾಬಾದ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಾಠವಾಡ ವಿಶ್ವವಿದ್ಯಾಲಯದಿಂದ ಬಿಕಾಂ ಪದವಿ ಪಡೆದ ಅವರು ಶಿಕ್ಷಣದ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಬೆಳೆಸಿದ್ರು. ದಶಕಗಳಿಂದ ಬಾರಾಮತಿ ಪ್ರದೇಶಗಳಲ್ಲಿ ಸುನೇತ್ರಾ ಪವಾರ್ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದರು. ಪರಿಸರ ಸಂರಕ್ಷಣೆ, ಮಹಿಳಾ ಸಬಲೀಕರಣ ಮತ್ತು ಸಮುದಾಯ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ಯೋಜನೆಗಳಲ್ಲಿ ಮುಂಚೂಣಿಯಲ್ಲಿದ್ದರು. ಈ ಅನುಭವವೇ ಆಡಳಿತದಲ್ಲಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಶಕ್ತಿಯನ್ನ ನೀಡಲಿದೆ ಎಂಬ ನಿರೀಕ್ಷೆ ಇದೆ. ಅಜಿತ್ ಪವಾರ್ ನಂತರ ಪವರ್ ಪಾಲಿಟಿಕ್ಸ್. ಅಜಿತ್ ಪವಾರ್ ನಿಧನದ ಬಳಿಕ ಮಹಾರಾಷ್ಟ್ರ ಸರ್ಕಾರದಲ್ಲಿ ಎನ್ಸಿಪಿಯಿಂದ ಡಿಸಿಎಂ ಸ್ಥಾನಕ್ಕೆ ಯಾರು ಎಂಬ ಪ್ರಶ್ನೆ ಎದುರಾಗಿತ್ತು. ಹಾಗಾಗಿ ಪಕ್ಷದ ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರು ಒಮ್ಮತದಿಂದ ಸುನೇತ್ರಾ ಪವಾರ್ರನ್ನ ಆಯ್ಕೆ ಮಾಡಿದ್ದಾರೆ. ನನಗೇನು ಗೊತ್ತೇ ಇಲ್ಲ ಎಂದ ಶರದ್ ಪವಾರ್. पीछे लगता है कि पार्टी ने कुछ तय किया क्योंकि कुछ लोगों का नाम आया है, जैसे प्रफुल्ल पटेल, जैसे जो उन्होंने इनिशिएटिव लिया इनसे पार्टी ने इंटरनल कुछ न कुछ तय किया होगा. ಡಿಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಆಡಳಿತಾತ್ಮಕ ನಿರ್ಧಾರಗಳು, ಪಕ್ಷದ ಒಗ್ಗಟ್ಟು ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ನೀಡುವುದೇ ಸುನೇತ್ರಾ ಮುಂದಿನ ಸವಾಲುಗಳು. ಅದನ್ನ ಹೇಗೆ ನಿಭಾಯಿಸುತ್ತಾರೆ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಜಿತ್ ಪವಾರ್ ಅಕಾಲಿಕ ನಿಧನದ ಬಳಿಕ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಎನ್ಸಿಪಿಯಲ್ಲಿ ಉದ್ಭವಿಸಿದ ಖಾಲಿತನ ತುಂಬುವುದಕ್ಕೆ ಅವರ ಪತ್ನಿಯೇ ಬಂದಿದ್ದಾರೆ. ಜೊತೆಗೆ ದೊಡ್ಡ